ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತೈಲ ಬೆಲೆ ಹೆಚ್ಚಳಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸವಾರರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಗಾರೆ ಕೆಲಸಕ್ಕೆ ಹೋಗೋದಕ್ಕೆ ಪೆಟ್ರೋಲ್ಗೆ ಹಣ ಹೊಂದೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. 700 ರೂಪಾಯಿ ಕೂಲಿ, ಖರ್ಚು 300 ರೂಪಾಯಿ, ಉಳಿತಾಯ 400 ರೂಪಾಯಿ ಮಾತ್ರ. ಸಂಸಾರ, ಚೀಟಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಹೊಂದೋದು ಹೇಗೆ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದಾಗಿ ಡ್ರೈವರ್ಗಳು ಕೂಡ ಪಾಪ ಕಂಗಾಲಾಗಿದ್ದಾರೆ. ಕೂಡಲೇ ಇಂಧನ ದರ ಇಳಿಕೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ದುಬಾರಿ ದುನಿಯಾದಲ್ಲಿ ಬದುಕ್ತಾ ಇದ್ದೀವಿ, ಅದರಲ್ಲಿ ನೀವು ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಮನೆ ನಡೆಸೋದು ಹೆಂಗೆ? ಮಕ್ಕಳು ಸ್ಕೂಲ್ ಫೀಸು ಪ್ರತಿಯೊಂದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ಈ ಇಂಧನ ದರನ ಕಡಿಮೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಒಂದು ವಾರಕ್ಕೆ ಪೆಟ್ರೋಲ್ ಬೆಲೆ ದಿನದಿಂದ ದಿನಕ್ಕೆ 4 ಬಾರಿ ಏರಿಕೆ ಆಗಿರ್ತಕ್ಕಂಥದ್ದು. ಇದರಿಂದ ಗ್ರಾಹಕರಿಗೆ ಅಷ್ಟೇ ಅಲ್ಲ, ರೈತರಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗಿರ್ತಕ್ಕಂಥದ್ದು. ಈಗ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಪೆಟ್ರೋಲ್ ಬಂಕ್ದಲ್ಲಿ ಇದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಪೆಟ್ರೋಲ್ ಸಹ ಜನರು ಹಾಕ್ಸ್ಕೊತಾ ಇರ್ತಕ್ಕಂಥದ್ದು. ಈಗ ಪೆಟ್ರೋಲ್ ಬೆಲೆ ₹2.84 ಏರಿಕೆ ಆಗಿರ್ತಕ್ಕಂಥದ್ದು, ಡೀಸೆಲ್ ಬೆಲೆ ₹2.81 ಏರಿಕೆ ಆಗಿರ್ತದ್ದು. ಒಟ್ಟು ಕಳೆದ 10 ದಿನಗಳ ಹಿಂದೆ ₹101 ಇದ್ದಿರ್ತಕ್ಕಂಥ ಪೆಟ್ರೋಲ್ ಇವತ್ತು ಏಕಾಏಕಿ ₹110 ಗಡಿ ದಾಟಿರ್ತಕ್ಕಂಥದ್ದು. ಇವತ್ತು ಗ್ರಾಹಕರಿಗೆ ಒಂದು ಕೂಲಿ ಮಾಡೋದು ಒಂದು ₹500 ಆದರೆ ಇವತ್ತು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು ₹200 ಪೆಟ್ರೋಲ್ ಖರ್ಚು ಮಾಡಿಬಿಟ್ರೆ ಇನ್ನು ಉಳಿದಿರ್ತಕ್ಕಂಥ ₹300 ಸಂಸಾರ, ಮಕ್ಕಳು ಮತ್ತು ಫೀಸು ಇದೆಲ್ಲ ಕಟ್ಟೋದು ಹೇಗೆ ಅಂತೇಳಿ ಗ್ರಾಹಕರು ತಮ್ಮ ಅಳಲನ್ನು ತೊಡ್ಕೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಜನ ಇವತ್ತು ಈ ಭಾಗದಲ್ಲಿ ರೈತರು ಇರ್ತಕ್ಕಂಥದ್ದು ಹೂ ಮಾರ್ಕೆಟಿಗೆ ಹೂ ಸಾಗಿಸ್ಬೇಕು, ಮಕ್ಕಳನ್ನು ಶಾಲೆಗೆ ಬಿಡಬೇಕು. ಹಾಗಾಗಿ ಎಲ್ಲವೂ ಕೂಡ ಪೆಟ್ರೋಲ್ ಬೇಕು. ಮತ್ತು ಒಂದು ದೋಸೆ ಒಂದು ಮಸಾಲೆ ದೋಸೆ ತಿನ್ನಬೇಕಾದ್ರೆ ಅಲ್ಲಿ ₹70 ಕಟ್ಟಬೇಕಾಗುತ್ತೆ. ಯಾಕಂದರೆ ಇದೆಲ್ಲ ಯಾಕಂತ ಕೇಳಿದ್ರೆ ಇದು ಪೆಟ್ರೋಲ್ ರೇಟು ಏಕಾಏಕಿ ರೈಸ್ ಆಗಿರೋದು ಅಂತೇಳಿ ರೈತರು ಅಳಲು ತೊಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಒಬ್ಬ ಗ್ರಾಹಕರು ನಮ್ಮ ಜೊತೆ ಇದ್ದಾರೆ, ಅವರು ಸಹ ಕೂಲಿ ಕಾರ್ಮಿಕರು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏಕಾಏಕಿ ಇವತ್ತು ₹110 ಗಡಿ ದಾಟಿರ್ತಕ್ಕಂಥದ್ದು. ಕಳೆದ ಒಂದು ವಾರಗಳಿಂದಕ್ಕಂಥ ಪೆಟ್ರೋಲ್ ಬೆಲೆ ಏಕಾಏಕಿ ₹110 ಏರಿಕೆ ಆಗಿರ್ತಕ್ಕಂಥದ್ದು. ಯಾವ ರೀತಿ ನಷ್ಟ ಆಗ್ತದೆ ನಿಮಗೆ? ಏನು ಕೆಲಸ ಮಾಡ್ತಾಯಿದ್ರೆ ತಾವು? ಸರ್, ಗಾರೆ ಕೆಲಸ ಮಾಡ್ತೀವಿ ಸರ್. ಈಗ ಗಾರೆ ಕೆಲಸದ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಪೆಟ್ರೋಲ್ ಬೇಕೇ ಬೇಕಾಗುತ್ತೆ. ನಿಮ್ಗೆ ಎಷ್ಟು ಕೂಲಿ ಮಾಡ್ತೀರಾ? ಎಷ್ಟು ಉಳಿಕೆ ಆಗುತ್ತೆ? ಪೆಟ್ರೋಲ್ಗೆ ಎಷ್ಟು ಖರ್ಚು ಮಾಡ್ತೀರಿ? ಸರ್, ಪೆಟ್ರೋಲ್ಗೆ ₹700 ಕೂಲಿ ಬರುತ್ತೆ, ₹120 ಹೋಗುತ್ತೆ ಪೆಟ್ರೋಲ್ಗೆ. ರೋಡ್ ದೂರ ಇದ್ದರೆ ಜಾಸ್ತಿ ಕಷ್ಟ ಆಗುತ್ತೆ ಸರ್ ನಮ್ಮದು. ಯಾಕಂದರೆ ನಾವು ಹಳ್ಳಿಯಿಂದ ಬರಬೇಕು, ಡೈಲಿ ಹೋಗ್ಬೇಕು. ಅದರಲ್ಲಿ ನಮ್ಮ ಕೂಲಿ ಕೊಡೋದು ₹700 ಕೊಡ್ತಾರೆ. ₹700 ಕೂಲಿ ಕೊಟ್ಟರೆ ನಮಗೆ ಇಲ್ಲಿ ಪೆಟ್ರೋಲ್ಗೆ ₹120 ಹೋಗುತ್ತೆ ಸರ್. ಇಲ್ಲಿ ₹120 ಹೋದರೆ ಇನ್ನೇನು ಉಳಿಯುತ್ತೆ ಸರ್ ಹೆಂಡತಿ ಮಕ್ಕಳಿಗೆ? ಅದು ಕಷ್ಟ ಆಗ್ತಾಯಿತ್ತು ಸರ್ ನಮಗೆಲ್ಲ. ಮತ್ತೊಬ್ಬ ಗ್ರಾಹಕರು ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದಾರೆ. ಬನ್ನಿ ಆತ ಮಾತಾಡ್ತೀನಿ. ಈಗ ಪೆಟ್ರೋಲ್ ಬೆಲೆ ₹101 ಇತ್ತು ಕಳೆದ 10 ದಿನಗಳಿಂದ. ಈಗ ಏಕಾಏಕಿ ₹110 ಗಡಿ ದಾಟಿಬಿಟ್ಟಿದೆ. ಯಾವ ರೀತಿ ಕಷ್ಟ ಆಗ್ತದೆ? ನೀವೇನು ಕೆಲಸ ಮಾಡ್ತೀರಿ? ಸರ್, ನಾವು ಡ್ರೈವರು, ನಮಗೆ ಕೊಡೋದು ₹500 ಕೂಲಿ ಕೊಡ್ತಾರೆ ಸರ್. ಡೈಲಿ ನನಗೆ ಓಡಾಡಬೇಕಾದ್ರೆ ನನ್ನ ಊರಿಂದ ನನ್ನಿಂದ 30 ಕಿಲೋಮೀಟ್ರ್ ಇದೆ ನನ್ನ ಊರಿಂದ ಬರಬೇಕಾದ್ರೆ ನನಗೆ 2 ಲೀಟ್ರ್ ಪೆಟ್ರೋಲ್ ಬೇಕು ಸರ್. ನಾನು ಇಷ್ಟಪಟ್ಟು ಗಾಡಿ ತೊಗೊಂಡಿರ್ತೀನಿ. ಪವರ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ನಾರ್ಮಲಿ ಈ ₹102 ಇದ್ದಿದ್ದು ರೇಟ್ನ ಈಗ ₹110 ಮಾಡಿದ್ದಾರೆ. ಈಗ ಪವರು ₹120 ಮಾಡಿದ್ದಾರೆ. ನನಗೆ ₹240, ₹220 ಪೆಟ್ರೋಲ್ ಡೈಲಿ ಹಾಕ್ಸ್ಕೊಂಡ್ರೆ ₹500 ಕೂಲಿ ನಂದು. ₹500 ಕೂಲಿಯಲ್ಲಿ ನಾನು ₹200 ನನ್ನ ಪೆಟ್ರೋಲ್ಗೆ ಹಾಕಿದ್ರೆ ನಾನು ಹೆಂಗೆ ಸರ್ ಜೀವನ ಮಾಡೋದು? ಜೀವನ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಒಂದು ರೂಮ್ ಬಾಡಿಗೆ ಕಟ್ಕೊಳಕ್ಕಾಗಲ್ಲ, ಮನೆ ಬಾಡಿಗೆ ಕಟ್ಕೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೊಡೋದು ₹200, ₹500 ಸಂಬಳಕ್ಕೆ ₹200-300 ಗಾಡಿಗೆ ತೊಗೊಂಡಿದ್ರೆ ನಾವೇನು ಸರ್ ಮಾಡೋದು? ಪದೇ ಪದೇ ಪೆಟ್ರೋಲ್ ಬೆಲೆ ಮತ್ತು ಇಂಧನಗಳ ಬೆಲೆ ಇವತ್ತು ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಈ ಕಡೆ ರೈತರಿಗೂ ಸಹ ಇದರ ಬಿಸಿ ತಟ್ಟಿರ್ತಕ್ಕಂಥದ್ದೇ. ಯಾಕಂದರೆ ಈಗ ಹೂ ಸಾಗಿಸೋದ್ರಿಂದ ಹಿಡಿದು ಮಾರ್ಕೆಟಿಗೆ ರೇಷ್ಮೆ ಗೂಡು ಸಾಗಿಸೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಪೆಟ್ರೋಲ್ ಬೇಕಾಗುತ್ತೆ. ಹಾಗಾಗಿ ಇವತ್ತು ಸಂಪಾದನೆ ಕಡಿಮೆ ಆಗಿದೆ ಇರ್ತಕ್ಕಂಥದ್ದು, ಹೆಚ್ಚು ಖರ್ಚು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದ ರೈತರಿಗೂ ಸಹ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಈ ಒಂದು ಹೊರೆಯನ್ನು ಸರ್ಕಾರ ಆದಷ್ಟು ಬೇಗ ಕಡಿಮೆ ಮಾಡಲಿ ಅಂತೇಳಿ ಇಲ್ಲಿನ ಗ್ರಾಹಕರು, ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.